ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಒಂದು ಡಿಸೈನ್ ನೋಡಿದ ತಕ್ಷಣ ಹೇಗೆ ಮಾಡ್ಬೇಕು ಅನ್ನೋ ಐಡಿಯಾ ಬರಬೇಕು ಅನ್ನೋದನ್ನ. ಸೊ ಈ ಡಿಸೈನ್ ಹೇಗ್ ಮಾಡಿದೆ ಏನಕ್ಕಂದ್ರೆ ಯೂಟ್ಯೂಬ್ ಅಲ್ಲಿ ಇದನ್ನ ತುಂಬಾನೇ ಕ್ರಿಟಿಕಲ್ ಆಗಿ ಸುಮಾರು ಜನ ತೋರಿಸಿದ್ದಾರೆ. ಬ್ಯಾಕ್ ಪಾರ್ಟ್ ಏನಿದೆ ಅದನ್ನೇ 3 ಭಾಗ ಮಾಡಿ ತೋರಿಸಿದ್ದಾರೆ. ಬಟ್ ಇಲ್ಲಿ ನಾನು ಯಾವ್ದೇ ಭಾಗ ಮಾಡೋದು ಬೇಡ, ಜಸ್ಟ್ ಹಾಗೆ ಇದನ್ನ ಮಾಡ್ಕೊಳ್ಬಹುದು ಅನ್ನೋ ಐಡಿಯಾ ಕೊಡ್ತಾ ಇದ್ದೀನಿ. ಡಿಸೈನ್ ನ 3 ಭಾಗ ಮಾಡಿ ತೋರಿಸಿದ್ದಾರೆ, ಬಟ್ ನಾನು ಇದನ್ನ ಯಾವ್ದೇ ಭಾಗ ಮಾಡಿಲ್ಲ. ಜಸ್ಟ್ ಬ್ಯಾಕ್ ನೆಕ್ ಶೇಪ್ ಮಾಡಿದೆ, ಅದ್ರ ಮೇಲೆ ಇದನ್ನ ಅಟ್ಯಾಚ್ ಮಾಡಿದೆ. ಅದು ಜಸ್ಟ್ ಒಂದು ಜ್ಯೂಸ್ ಬಾಟಲ್ ಕ್ಯಾಪ್ ಇಟ್ಕೊಂಡು ಈ ಡಿಸೈನ್ ಮಾಡಿದೆ. ಸೊ ಖಂಡಿತ ನೆಕ್ಸ್ಟ್ ಸುಮಾರು ಆರ್ಡರ್ಸ್ ಇದೆ. ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ಖಂಡಿತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ಗೆ ಇವತ್ತು ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ನ ಹೇಳ್ಬಿಡ್ತೀನಿ. ಸೊ ಫಸ್ಟ್ಗೆ ಇಲ್ಲಿ ಮಿಷಿನ್ ಪ್ರಾಕ್ಟೀಸ್ ಇಂದ ಶುರುವಾಗುತ್ತೆ. ಸೊ ಏನೂ ಬರ್ದಿಲ್ದಿರೋರು ಕೂಡ ಈ ಕ್ಲಾಸ್ಗೆ ಸೇರ್ಕೊಳ್ಬಹುದು. ಅರ್ಧಂಬರ್ಧ ಕಲ್ತಿರೋರು ಈ ಕ್ಲಾಸ್ಗೆ ಸೇರ್ಕೊಳ್ಬಹುದು. ಶಾಪ್ ಇಟ್ಟು ರನ್ ಆಗ್ತಿರೋರು ಕೂಡ ಕ್ಲಾರಿಟಿ ಇಲ್ಲ ನಮಗೆ ಬ್ಲೌಸ್ ಬಗ್ಗೆ, ಸುಮಾರು ನಮಗೆ ಕಂಪ್ಲೇಂಟ್ಸ್ ಬರುತ್ತೆ ಅನ್ನೋರು ಕೂಡ ಈ ಕ್ಲಾಸ್ಗೆ ಸೇರ್ಕೊಳ್ಬಹುದು. ಸೊ ಇದರಲ್ಲಿ ನಾನು ಹೇಳ್ಕೊಡ್ತಾ ಇರೋದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೆಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ಮೆಷಿನ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಮೆಷಿನ್ ನ ಪ್ರಾಕ್ಟೀಸ್ ಮಾಡಿ ಕಂಟ್ರೋಲ್ ಹೇಗೆ ತಗೊಳ್ಬೇಕು ಅನ್ನೋದ್ರಿಂದ ಹಿಡಿದು ನಿಮ್ಗೆ ವಿತ್ ನೋಟ್ಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಒಂದು ಸಿಮ್ಮಿ ಇರುತ್ತೆ, ಒಂದು ಸ್ಮಾಲ್ ಸೈಜ್ ಬ್ಲೌಸ್ ಇರುತ್ತೆ ಸಣ್ಣ ಮಕ್ಕಳಿಗೆ. ಅದಾದ್ಮೇಲೆ 6 ಪೀಸ್ ಪೆಟಿಕೋಟ್, 2 ತರ ಫ್ರಾಕ್, ಅಂಬ್ರೆಲಾ ಫ್ರಾಕ್ ಮತ್ತೆ ಫ್ರಿಲ್ ಫ್ರಾಕ್, ಒಂದು ಕಂಪ್ಲೀಟ್ ಡ್ರೆಸ್ ಸ್ಟಿಚಿಂಗ್ ಟಾಪ್ ಮತ್ತೆ ಬಾಟಮ್. ಅದಾದ್ಮೇಲೆ ನಿಮ್ಗೆ ಒಂದು ಲೆಹಂಗಾ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ 4 ಡಾಟ್ ಬ್ಲೌಸ್ ಇಟ್ಟಿರ್ತೀನಿ. ಈ 4 ಡಾಟ್ ಬ್ಲೌಸ್ ಅಲ್ಲಿ ನನ್ನ ಸ್ಟಿಚಿಂಗ್ ಸರ್ವಿಸ್ ಇದೆ. ಅದರಲ್ಲಿ ನಾನು ಯಾವ ಮೆಷರ್ಮೆಂಟ್ ಗೆ ಎಷ್ಟು ನೆಕ್ ಬಿಡ್ತ್, ಎಷ್ಟು ಆರ್ಮೋಲ್, ಎಷ್ಟು ಶೋಲ್ಡರ್ ಇಟ್ಕೊಳ್ತೀನಿ. ಸೊ ಈ ಕಂಪ್ಲೀಟ್ ಒಂದು ಚಾರ್ಟ್ ಇದೆ. ಆ ಚಾರ್ಟ್ ನಿಮ್ಗೆ ಸಿಗುತ್ತೆ. ಆ ಚಾರ್ಟ್ ಒಂದು ಇಟ್ಕೊಂಡು ಯಾವುದೇ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟರು ನೀವು ಆರಾಮಾಗಿ ಮಾಡ್ಬೋದು. ಸೊ ಇದಿಷ್ಟು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಸಿಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಕೆಲವರು ಈ ಅರ್ಧಂಬರ್ಧ ಕಲ್ತು ಬಿಟ್ಟಿರ್ತಾರೆ. ಸೊ ಅಂತವ್ರು ನನಗೆ ಕಾಲ್ ಮಾಡಿ ಕೇಳ್ತಾರೆ, ಮೇಡಮ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಾವು ಟೈಲರಿಂಗ್ ಕಲಿಬೋದಾ ಅಂತ. ನೋಡಿ, ಆನ್ಲೈನ್ ಕ್ಲಾಸ್ ಆಗ್ಲಿ ಆಫ್ಲೈನ್ ಕ್ಲಾಸ್ ಆಗ್ಲಿ ಟೈಲರಿಂಗ್ ನ ಕಲಿಬಹುದು. ಯಾವಾಗ ಹಠ ಅನ್ನೋದು ಇರಬೇಕು. ಯಾವುದೇ ಕೆಲಸ ಆಗ್ಲಿ, ಟೈಲರಿಂಗ್ ಕೆಲಸ ಅಂತಲ್ಲ, ಯಾವುದೇ ಆಗ್ಲಿ ಕಲಿಲೇಬೇಕು ಅನ್ನೋ ಹಠ ಇದ್ರೆ ಖಂಡಿತ ನೀವು ಕಲಿಬಹುದು. ಅಯ್ಯೋ ಒಂದು ಮಾಡ್ದೆ ಸರಿ ಬರ್ಲಿಲ್ಲ, ಅದನ್ನ ಯಾರು ಬಿಚ್ತಾರೆ, ಸೊ ನನಗೆ ಈ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ, ಇದಕ್ಕೆ ಕಂಪ್ಲೇಂಟ್ಸ್ ಜಾಸ್ತಿ ಬರುತ್ತೆ, ನಾನು ಬೇರೆ ಫೀಲ್ಡ್ ನೋಡ್ಕೊಳ್ತೀನಿ. ಸೊ ಇದೆಲ್ಲ ನೆಗೆಟಿವ್ ನ ತಲೆಲಿ ಇಟ್ಕೊಂಡ್ ಮಾಡಿದ್ರೆ ಖಂಡಿತ ಆಗಲ್ಲ. ಅದ್ ಎಷ್ಟೇ ಕಷ್ಟ ಬರ್ಲಿ, ಅದ್ ಏನೇ ಆಗ್ಲಿ ನಾನ್ ಮಾಡ್ತೀನಿ. 1 ದಿವಸ ಆಗುತ್ತಾ, 1 ತಿಂಗಳಾಗುತ್ತಾ, 1 ವರ್ಷ ಆಗುತ್ತಾ, ನಾನ್ ಕಲಿತೀನಿ, ನಾನ್ ಬಿಡಲ್ಲ. ಸೊ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾ ಇರ್ಬೇಕು. ಎಷ್ಟೇ ನಿಮ್ಗೆ ಪ್ರಾಬ್ಲಮ್ಸ್ ಬರ್ಲಿ, ಎಷ್ಟೇ ಒಂದು ಬ್ಲೌಸ್ ಅಲ್ಲಿ ಕಂಪ್ಲೇಂಟ್ಸ್ ಬರ್ಲಿ, ಆ ಕಂಪ್ಲೇಂಟ್ಸ್ ನೆಲ್ಲ ನೀವು ಸಾಲ್ವ್ ಮಾಡ್ಕೊಳ್ತಾ ಹೋದ್ರೆ ಒಂದ್ ದಿವಸ ಎಕ್ಸ್ಪರ್ಟ್ ಟೈಲರ್ ಹಾಕ್ತೀರಾ. ಓಕೆನಾ? ಸೊ ಇದು ಖಂಡಿತವಾಗಿ 100ಗೆ 100% ಆದ ನಿಜವಾದ ಮಾತು. ಸೊ ಇದು ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಏನಕ್ಕಂದ್ರೆ ಸ್ಟಾರ್ಟಿಂಗ್ ನಾವೇನ್ ಕಲ್ತ್ವಿ, ನಾವು ತುಂಬಾನೇ ಸ್ಟ್ರಗಲ್ ಮಾಡಿದೀವಿ. ಅವಾಗೆಲ್ಲ ಆನ್ಲೈನ್ ಇರ್ಲಿಲ್ಲ, ಯಾರು ಹೇಳ್ಕೊಡೋರು ಇರ್ಲಿಲ್ಲ. ಒಂದ್ಸರಿ ಟೀಚರ್ ಏನ್ ಹೇಳ್ಕೊಡ್ತಾರೆ ಅಷ್ಟೇ. ಅದನ್ನ ನೆಕ್ಸ್ಟ್ ನಾವು ಕಂಪ್ಲೇಂಟ್ ಡೌಟ್ ನ ಕೇಳಕ್ ಹೋದ್ರೆ ಅವ್ರು ಅದಕ್ಕೆ ಆನ್ಸರ್ ಮಾಡ್ತಿರ್ಲಿಲ್ಲ, ನೆಗ್ಲೆಕ್ಟ್ ಆಗಿ ಹೇಳ್ಕೊಡ್ತಾರೆ. ಏನಕ್ಕಂದ್ರೆ ಅವ್ರದೇ ಆದ ಏನು ಸ್ಟಿಚಿಂಗ್ ಜಾಸ್ತಿ ಇರುತ್ತೆ. ಅದ್ರಲ್ಲಿ ನಾವು ಬೇರೆ ಇದ್ ಮಾಡಿದ್ರೆ ಫೀಸ್ ಮಾತ್ರ ಕಟ್ಟಿಸ್ಕೊಳ್ತಿದ್ರು. ಬಟ್ ಇಂಟ್ರೆಸ್ಟ್ ಇಟ್ಟು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಇದುವರೆಗೂ ನಾನು ಏನ್ ಕಲ್ತಿದ್ದೀನಿ ಅದೆಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇಂದ ಕಲಿಲೇಬೇಕು ಅನ್ನೋ ಹಠ ಇಟ್ಕೊಂಡು ಕಲ್ತಿರೋದು. ಸುಮ್ನೆ ಏನೋ ಮಾಡಿದ್ರೆ ಆಯ್ತು, ಹೋದ್ರೆ ಆಯ್ತು ಅಂತ ಖಂಡಿತ ಇಲ್ಲ. ಇವತ್ತಿಗೂ ಕಲಿತಿದ್ದೀನಿ, ಮುಂದಕ್ಕೂ ಕಲಿತೀನಿ, ಹೊಸದನ್ನ ಕಲಿತೀನಿ. ಖಂಡಿತ ಅದನ್ನ ನಾನು ನಿಮ್ಗೂ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಓಕೆನಾ? ಇದಿಷ್ಟು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ. ಈ ಡಿಸೈನ್ ಅಂತ ಬಂದಾಗ ಸೊ ನೋಡಿ, ಇದಕ್ಕೆ ನಾನು 950 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ಡಿಸೈನ್ ಏನಿದೆ ನಾನು ಬರೀ ½ ಅವರ್ ಅಲ್ಲಿ ಮಾಡಿದ್ದೀನಿ. ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಬೇರೆ ಕಡೆ ಫೀಲ್ಡ್ ಅಲ್ಲಿ ಇದನ್ನ ತುಂಬಾ ಕ್ರಿಟಿಕಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಏನು ಬ್ಯಾಕ್ ನೇ 3 ಪಾರ್ಟ್ ಮಾಡಿ ಎಲ್ಲ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಬಟ್ ನಾನು ಇಲ್ಲಿ ಏನು ಮಾಡಿಲ್ಲ, ಜಸ್ಟ್ ನೆಕ್ ಶೇಪ್ ಮಾಡ್ಕೊಂಡೆ, ಅದ್ರ ಮೇಲೆ ಬಾರ್ಡರ್ ನ ಅಟ್ಯಾಚ್ ಮಾಡ್ಕೊಂಡೆ. ಸೊ ನೋಡಿ, ಈ ಸ್ಕೇಲ್ ಇದೆಯಲ್ಲ, ಈ ಸ್ಕೇಲು ನೋಡಿ ಇವಾಗ ಜಸ್ಟ್ ನಿಮಗೆ ತೋರ್ಸಕ್ಕೆ ಅಂತ ತೆಗ್ದೆ. ಈ ಸ್ಕೇಲು ಜಸ್ಟ್ ಸುಮಾರು ಜನ ನನ್ ಕೇಳಿದ್ರು ಯೂಟ್ಯೂಬ್ ಅಲ್ಲಿ, ಸ್ಕೇಲ್ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿ. ಆವಾಗ ನಿಮ್ಗೆ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೋಸ್ಕರ ನಾನು ಈ ಸ್ಕೇಲ್ ನ ತಗೊಂಡ್ಬಂದೆ. ಜಸ್ಟ್ ರ್ಯಾಪರ್ ಮತ್ತೆ ಕವರ್ ಹಾಗೆ ಇದೆ. ಸೊ ಅವತ್ತು ಎತ್ತಿಟ್ಟೋಳು, ಇವತ್ತವರೆಗೂ ನಾನು ಈ ಸ್ಕೇಲ್ ನ ಯೂಸ್ ಮಾಡಿಲ್ಲ. ಸೊ ಈ ಡಿಸೈನ್ ಮಾಡ್ಲಿಕ್ಕೆ ನೋಡಿ, ಏನಕ್ಕೆ ಈ ಸ್ಕೇಲ್ ಯೂಸ್ ಮಾಡಿಲ್ಲ ಅಂದ್ರೆ, ಸ್ಕೇಲ್ ಯೂಸ್ ಮಾಡಿ ಮಾಡಕ್ ಬರೋರು ಏನಕ್ಕೆ ಸ್ಕೇಲ್ ಯೂಸ್ ಮಾಡಕ್ಕೂ ಬರ್ಬೇಕು. ಸೊ ಇದ್ರಲ್ಲಿ ತುಂಬಾ ದೊಡ್ಡದಿದೆ, ತುಂಬಾ ಚಿಕ್ಕದಿದೆ, ನಾರ್ಮಲ್ ಆಗಿಲ್ಲ. ಮತ್ತೆ ನನಗೆ ರೌಂಡ್ ಶೇಪ್ ಬೇಕಿತ್ತು. ಸೊ ಹಾಗಾಗಿ ಇದನ್ನ ನಾನು ಯೂಸ್ ಮಾಡಕ್ ಹೋಗಿಲ್ಲ, ಕೈಯಲ್ಲೇ ಬರುತ್ತೆ. ನಾನು ಈ ಮೊದ್ಲಿಂದಾನು ಅಷ್ಟೇ, ಆದಷ್ಟು ಯಾವುದೇ ನಾನು ನೆಕ್ ಶೇಪ್ಸ್ ಎಲ್ಲ ಹಾಕಿದ್ರೆ ಕೈಯಲ್ಲೇ ಡ್ರಾ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದೀನಿ. ಬೆಸ್ಟ್ ನನ್ನ ಫಾಲೋವರ್ಸ್ಗೆ ನಾನು ಸಜೆಸ್ಟ್ ಕೊಡೋದು, ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಬಟ್ ಏನೇ ಆದ್ರೂ ನಿಮ್ಮ ಕೈಯಲ್ಲಿ ಡ್ರಾ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ನಾನು ಏನ್ ಪೇಂಟರ್ ಅಲ್ಲ, ಆರ್ಟಿಸ್ಟ್ ಅಲ್ಲ, ಅಥವಾ ಸ್ಕೆಚ್ ಹಾಕೊಳ್ಳಲ್ಲ, ಏನಿಲ್ಲ. ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನನಗೆ ಪ್ರಾಕ್ಟೀಸ್ ಬಂದಿರೋದು. ಪ್ರಾಕ್ಟೀಸ್ ಮಾಡಿ ಏನೇ ಆಗ್ಲಿ, ಕೆಲಸ ನಮ್ಮ ತಲೆಯಲ್ಲಿ ನಮ್ಮ ಕೈಯಲ್ಲಿ ಇದ್ರೆ ನಮ್ಮ ಕೆಲಸನ ಯಾರು ಕಿತ್ಕೊಳಕ್ಕಾಗಲ್ಲ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿ. ಸೊ ಈ ಡಿಸೈನ್ ಮಾಡ್ಲಿಕ್ಕೆ ನಾನು ಯಾವ್ದಾದ್ರು ಒಂದು ಜ್ಯೂಸ್ ಬಾಟ್ಲು ಕ್ಯಾಪ್ ಬರುತ್ತಲ್ಲ, ಆ ಕ್ಯಾಪ್ ನ ಯೂಸ್ ಮಾಡಿ ½ ಅವರ್ ಅಲ್ಲಿ ಇದನ್ನ ಫಿನಿಶ್ ಮಾಡಿದೆ. ಸೊ
ಸೊ ಇದಕ್ಕೆ ನಾನು 950 rupees ಚಾರ್ಜ್ ಮಾಡ್ತೀನಿ. ನೋಡಿ ಫ್ರಂಟ್ ಅಲ್ಲಿ ಕಫ್ ಇಟ್ಟು ಪ್ರಿನ್ಸೆಸ್ ಕಟ್ ಹಾಕಿದ್ದೀನಿ, ಬ್ಯಾಕ್ ಅಲ್ಲಿ ಈ ರೀತಿ ಮಾಡಿದ್ದೀನಿ. ಇಲ್ಲಿ ಒಂದು ಈ ತರ ಗೋಲ್ಡ್ ಕಲರ್ ಬಟ್ಟೆ ಸ್ವಲ್ಪ ಮಿಕ್ಕಿದ್ದು ಅದನ್ನ ಕೊಟ್ಟಿದ್ದೀನಿ. ಆ ಬಟನ್ ಒಂದು ಆದ್ಮೇಲೆ ಇಲ್ಲಿ ಫಿಕ್ಸ್ ಮಾಡ್ತೀನಿ. ಇದು ಇನ್ನೂ ಲುಕ್ ಚೆನ್ನಾಗಿ ಬರುತ್ತೆ. ಓಕೆನಾ. ಸೊ ಈ ಡಿಸೈನ್ ಅಂತಲ್ಲ, ನೀವು ಯಾವುದೇ ಡಿಸೈನ್ ಆಗಲಿ, ಈ ಡಿಸೈನ್ ನಾನು ಹೇಗೆ ಮಾಡಿದೆ ಅಂತ ನಾನು ನಿಮಗೆ ಮೊದಲೇ ನಾನು ಈ ವಿಡಿಯೋ ಮಾಡ್ತೀನಿ ಅನ್ನೋ ಐಡಿಯಾ ಇದ್ದಿದ್ರೆ ಖಂಡಿತ ನಾನು ಈ ಬ್ಲೌಸ್ದು ನಾನು ವಿಡಿಯೋ ಮಾಡ್ತಿದ್ದೆ. ಬಟ್ ಇವತ್ತು ನಾನು ಸ್ವಲ್ಪ ಬಿಸಿನೂ ಇದ್ದೆ, ವಿಡಿಯೋ ಮಾಡೋ ಅಷ್ಟಿರಲಿಲ್ಲ. ಜಸ್ಟ್ ಇದನ್ನ ತೋರ್ಸೋಣ ಅಂತ ಹೇಳಿ ಮಾಡಿದೆ. ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ಈ ತರ ಪ್ಯಾಟರ್ನ್ ನನಗೆ ಡಿಸೈನ್ ಆರ್ಡರ್ ಬಂದಾಗ ಖಂಡಿತ ನಾನು ಈ ಡಿಸೈನ್ ನಿಮಗೆ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಡಿಸೈನ್ ಹೇಗೆ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ. ಸೊ ಇದು ಬಂದು ಫ್ರಂಟ್ ಅಲ್ಲಿ ಡೀಪ್ ನೆಕ್ ಮತ್ತೆ ಬ್ಯಾಕ್ ಅಲ್ಲಿ ಬೋಟ್ ನೆಕ್. ಸೊ ಬ್ಯಾಕ್ ಅಂತ ಬಂದಾಗ ನಮಗೆ ಬೋಟ್ ನೆಕ್ ಬೇಕಾಗುತ್ತೆ. ಸೊ ಫಸ್ಟ್ ನಾನು ಇಲ್ಲಿ ಒಂದು ನಿಮಗೆ ನಾನು ಈ ರೀತಿ ಒಂದು ಬ್ಯಾಕ್ಗೆ ಫ್ಯಾಬ್ರಿಕ್ ನ ತಗೊಂಡೆ. ಓಕೆನಾ, ಈ ರೀತಿ ಫ್ಯಾಬ್ರಿಕ್ ನ ತಗೊಂಡೆ. ಸೊ ಇದು ಫೋಲ್ಡೆಡ್ ಅಲ್ಲಿ ಇದೆ. ಸೊ ಫಸ್ಟ್ ನಾನು ಇಲ್ಲಿ ಬೋಟ್ ನೆಕ್ ಹಾಕೊಂಡೆ. ಸೊ ಇದು ಬಂದು ಶೋಲ್ಡರ್ ಮತ್ತೆ ಇದು ಬಂದು ಆರ್ಮೋಲ್ ಆಗುತ್ತೆ. ಓಕೆನಾ. ಸೊ ಇದಾದ್ಮೇಲೆ ಸೊ ಈ ಶೇಪ್ಗೆ ನಮ್ಗೆ ಬೇಕಾಗಿರೋದು ಇಲ್ಲಿ ಏನ್ ನೆಕ್ ಬಿಡ್ತಿಟ್ಟೆ ಸೇಮ್ ಅಷ್ಟಕ್ಕೇನೆ ಅವರ ಡೀಪ್ ಪ್ರಕಾರ ಈ ರೀತಿ ಬಾಕ್ಸ್ ಹಾಕೊಂಡೆ. ಬಾಕ್ಸ್ ಹಾಕೊಂಡು ಜಸ್ಟ್ ಇದು ಹೀಗೆ ಬಂದಿತ್ತು, ಜಸ್ಟ್ ಹೀಗೆ ಹಾಕಿದೆ. ಓಕೆನಾ. ಸೊ ಇದು ಆದ್ಮೇಲೆ ಸೊ ಇದೇನಿದೆ ನೇರ ಈ ರೀತಿ ಲೈನ್ ಹಾಕೊಬೇಕು. ನಾವು ಎಲ್ಲಿಗೆ ಬ್ರಾಡ್, ಸಪೋಸ್ ಬ್ರಾಡ್ ಕೆಲವ್ರದ್ದು ಇಲ್ಲಿಗೆ ಬರುತ್ತೆ. ಓಕೆನಾ, ಬ್ರಾಡ್ ಕಡಿಮೆನೆ ಬರುತ್ತೆ ಅಂತಲ್ಲ, ಇಲ್ಲಿಗೆ ಬಂದಾಗ ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದಾಗ ಈ ರೀತಿ ಜಸ್ಟ್ ಸ್ಟ್ರೈಟ್ ಲೈನ್ ಹಾಕೊಂಡೆ. ಲೈನ್ ಹಾಕೊಂಡು ಜಸ್ಟ್ ಲೈನ್ ಹಾಕೊಂಡೆ, ನಾನು ಯಾವ್ದು ಕಟ್ ಮಾಡಿಲ್ಲ. ಸೊ ಅದಾದ್ಮೇಲೆ ಇದೇನಿದೆ ಎಲ್ಲ ಕಟ್ ಮಾಡ್ಕೊಂಡೆ. ಬ್ಯಾಕ್ ಪಾರ್ಟ್ ಏನಂದ್ ಬಂತು. ಸೊ ಈ ನೆಕ್ ಫಿನಿಶಿಂಗ್ ನ ಮಾಡ್ಕೊಂಡೆ. ಸೊ ಆ ನೆಕ್ ಇಲ್ಲಿ ತೋರಿಸ್ತಾ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಇದೇನಿದೆ ಈ ನೆಕ್ ಫಿನಿಶಿಂಗ್ ನ ಮಾಡ್ಕೊಂಡೆ. ಅದಾದ್ಮೇಲೆ ಬಾರ್ಡರ್ ನ ಏನಿದೆ ಈ ಲೈನ್ ಏನಿದೆ, ಈ ಲೈನ್ ತೋರಿಸಿದ್ನಲ್ಲ ಆ ಲೈನೇ ಇದು. ಸೊ ಲೈನ್ ಇಲ್ಲಿಗೆ ಬಂತು, ಇವ್ರ ಬ್ರಾಡ್ ಪ್ರಕಾರ ಲೈನಿಗೆ ಹೀಗೆ ಬಂತು. ಸೊ ಇಲ್ಲಿ ನಾನೊಂದು ಕ್ಯಾನ್ವಾಸ್ ಯೂಸ್ ಮಾಡಿ, ಜ್ಯೂಸ್ ಬಾಟಲ್ ಕ್ಯಾಪ್ ಯೂಸ್ ಮಾಡಿ ನಾನು ಈ ಡಿಸೈನ್ ನ ಮಾಡಿದೆ. ಖಂಡಿತ ಇದ್ರದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆನಾ. ಸೊ ಇದಿಷ್ಟ ಆಗಿರುತ್ತೆ. ಸಪೋಸ್ ಈ ಡಿಸೈನ್ ಬೇಡ, ಸೊ ನೆಕ್ಸ್ಟ್ ಡಿಸೈನ್ ಯಾವ್ದಾದ್ರು ಹೋಗೋಣ. ಒಂದು ಬೋಟ್ ನೆಕ್ ಡಿಸೈನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಬೋಟ್ ನೆಕ್ ಡಿಸೈನ್ಗೆ ಹೋಗೋಣ. ಈ ರೀತಿ ಬಂದಿರುತ್ತೆ, ಒಂದು ಬೋಟ್ ನೆಕ್ ಹಾಕ್ಬೇಕಾಗಿರುತ್ತೆ. ಈ ರೀತಿ ಬಂದಿರುತ್ತೆ, ಜಸ್ಟ್ ಒಂದು ವಾಟರ್ ಡ್ರಾಪ್ ಶೇಪ್ ಆಗಿರುತ್ತೆ. ಸೊ ಇದಕ್ಕೆ ನೀವು ಫಸ್ಟ್ ಮಾಡ್ಕೊಬೇಕಾಗಿರೋದು ಇವ್ರದ್ದು ಡೀಪ್ ಎಷ್ಟು ಅಂತ ಜಸ್ಟ್ ಫಸ್ಟ್ ಡೀಪ್ ಹಾಕೊಳ್ಬೇಕು. ಅದಾದ್ಮೇಲೆ ನಿಮ್ಗೆ ಬ್ರಾಡ್ ಹಿಂಗೂ ಬರುತ್ತೆ ವಾಟರ್ ಡ್ರಾಪ್ ಶೇಪ್. ಸೊ ಹೀಗೂ ಬರುತ್ತೆ, ದೊಡ್ಡದಾಗೂ ಬರುತ್ತೆ. ಹೋಗ್ತಾ ಹೋಗ್ತಾ ಅದು ವಾಟರ್ ಡ್ರಾಪ್ ಶೇಪ್ ಆಗಿ ಫುಲ್ ರೌಂಡ್ ನೆಕ್ ತರನು ಬರುತ್ತೆ. ಏನಕ್ಕಂದ್ರೆ ಡಿಪೆಂಡ್ ಆನ್ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ಸೊ ಇದ್ರದ್ದು ನೆಕ್ಸ್ಟ್ ನಾನು ಒಂದು ಡಿಸೈನ್ ವಿಡಿಯೋ ಮಾಡಿ ಅಲ್ಲಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಇವಾಗ ಈ ಡಿಸೈನ್ ಹೇಗ್ ಮಾಡಿದೆ ಅನ್ನೋದು ನಿಮ್ಗೆ ತೋರಿಸ್ಬೇಕಾಗಿತ್ತು. ಹಾಗೆ ನಾರ್ಮಲ್ ನೆಕ್ಗೆ ಒಂದು ಯಾವ್ದಾದ್ರು ಒಂದು ಸ್ವೀಟ್ ಹಾರ್ಟ್ ಶೇಪ್ ಅಥವಾ ಯಾವ್ದಾದ್ರು ಒಂದು ಶೇಪ್ ಕೊಡ್ತಾರೆ ಅನ್ಕೊಳ್ಳಿ, ಹೇಗ್ ಮಾಡ್ಕೊಳ್ಬೇಕು. ಸೊ ನೋಡಿ, ಇದು ನಮ್ಮ ಬ್ಯಾಕ್ ಪಾರ್ಟ್ ಆಗಿರುತ್ತೆ. ಇದು ಬ್ಯಾಕ್ ಪಾರ್ಟ್ ಅಂದ್ರೆ ಫ್ಯಾಬ್ರಿಕ್ ಆಗಿರುತ್ತೆ. ಜಸ್ಟ್ ನೆಕ್ ವಿಡ್ತ್ ಮಾಡ್ಕೊಳ್ಳಿ, ನಿಮ್ಮ ನೆಕ್ ಡೀಪ್ ನ ಮಾರ್ಕ್ ಮಾಡ್ಕೊಳ್ಳಿ, ಒಂದು ಬಾಕ್ಸ್ ಹಾಕೊಳ್ಳಿ. ಸೊ ಇಲ್ಲೊಂದು ನಿಮ್ಗೆ ಇದು ಬಂದು ನಾರ್ಮಲ್ ನೆಕ್ ಶೇಪ್ ಆಗಿರೋದ್ರಿಂದ ಇವಾಗ ಸ್ವೀಟ್ ಹಾರ್ಟ್ ಶೇಪ್ ಬೇಕಾಗುತ್ತೆ. ಓಕೆನಾ. ಅದಕ್ಕೆ ಹೇಗ್ ಮಾಡ್ಕೊಳ್ಳೋದು, ಜಸ್ಟ್ ಹೀಗೆ ಹಾಗೆ ಮಾಡ್ಕೊಳ್ಳೋದಾ? ಖಂಡಿತ ಎಕ್ಸ್ಪೀರಿಯನ್ಸ್ ಯಾರು ಇರ್ತೀರಾ ನೀವು ಮಾಡ್ಕೊಳ್ಬಹುದು. ಬಿಗಿನರ್ಸ್ಗೆ ಸ್ಕೆಚ್ ಹಾಕಕ್ಕೆ ಬರೋಲ್ಲ, ಹೇಗ್ ಸ್ಕೆಚ್ ಹಾಕೋದು. ಅವ್ರದ್ದು ಬ್ರಾಡ್ ಓಕೆನಾ, ಇಲ್ಲಿಂದ ಎಷ್ಟು 7 ಇರುತ್ತೆ, 3.5 ಇರುತ್ತೆ, ಒಂದು 1/2 ಇಂಚ್ ಹೊರಗಡೆ ಬರುತ್ತೆ. ಬರ್ಲಿ, ಏನಕ್ಕಂದ್ರೆ ಮೇಲ್ಗಡೆ ಎಷ್ಟಿರುತ್ತೆ ಬ್ರಾಡ್ ಅಲ್ಲೂ ನಾವು ಅಷ್ಟೇ ಇಡಲ್ಲ. ಮೇಲ್ಗಡೆ ಇವಾಗ ಸಪೋಸ್ ನೆಕ್ ಬಿಡ್ತು 2 ಇಂಚ್ ಇಟ್ಟು ಅಂದ್ಕೊಂಡ್ರೆ ಕೆಳಗಡೆ ಬ್ರಾಡ್ 3.5 ಬೇಕಾಗಿರುತ್ತೆ. ಸೊ 2 ಇಂಚು ಇಲ್ಲೂ 2 ಇಂಚ್ ಇಟ್ರೆ ಬ್ರಾಡ್ ಆಗ್ಲಿ ಶೇಪ್ ಆಗ್ಲಿ ಯಾವ್ದು ಬರಲ್ಲ. ಬ್ರಾಡ್ ಅಂತೂ ಖಂಡಿತ ಕೇಳ್ತಾರೆ. ಸೊ ಇಲ್ಲಿಂದ ಅವ್ರದ್ದು ಎಷ್ಟು 3 ಇಂಚ್ ಇರುತ್ತಾ, 3.5 ಇಂಚ್ ಇರುತ್ತಾ. ಸೊ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇವಾಗ ಇದನ್ನ 3.5 ಇಂಚ್ ಅಂತ ಇಟ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವು ಏನ್ ಸ್ವೀಟ್ ಹಾರ್ಟ್ ಶೇಪ್ ಅಂದ್ರೆ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬರುತ್ತೆ. ಸೊ ಈ ಶೇಪ್ ತೆಗೆಯಕ್ಕೆ ಜಸ್ಟ್ ಈಗ ನಾನು ಬೋರ್ಡ್ ಮೇಲೆ ಡ್ರಾ ಮಾಡಿದ್ನಲ್ಲ ಅದೇ ರೀತಿ ಮಾಡಕ್ಕಾಗಲ್ಲ. ನಾನು ಇಲ್ಲಿ ನಿಮ್ಗೆ ತೋರಿಸಿದ್ದು ನಾವು ಫ್ಯಾಬ್ರಿಕ್ ಮೇಲೆ ಅಥವಾ ಕೆಲವರು ಕ್ಯಾನ್ವಾಸ್ ಕೇಳ್ತಾರೆ, ಕೆಲವರು ನೆಕ್ಗೆಲ್ಲ ನಾವು ಕ್ಯಾನ್ವಾಸ್ ಯೂಸ್ ಮಾಡಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಶೇಪ್ ಬರುತ್ತೆ. ಸೊ ಕ್ಯಾನ್ವಾಸ್ ಮೇಲೆ ಅಥವಾ ಲೈನಿಂಗ್ ಮೇಲೆ ನೀವು ಮಾರ್ಕ್ ಹಾಕೊಬೇಕಾಗುತ್ತೆ. ಸೊ ಇಲ್ಲಿ ಇರುತ್ತಲ್ಲ, ಇಲ್ಲಿಂದ 2 ಇಂಚಿಗೆ ಅಥವಾ 1.5 ಇಂಚ್ಗೆ, ಸಪೋಸ್ ಇವಾಗ ಇಲ್ಲಿ 8 ಇಂಚ್ ಇತ್ತು ಅನ್ಕೊಳ್ಳಿ. ಸೊ ಅವಾಗ 2 ಇಂಚು ಅಥವಾ 1.5 ಇಂಚು ಮಾರ್ಕ್ ಹಾಕೋಬೇಕು. ಸಪೋಸ್ ಇದು 10 ಇಂದ 11 ಇಂಚು ಡೀಪ್ ನೆಕ್ ಇದ್ದಾಗ ನೀವು ಈ ಕೆಳಗಡೆಯಿಂದ 2.5 3 ಇಂಚ್ವರೆಗೂ ಮಾಡ್ಕೊಳ್ಬಹುದು. ಡೀಪ್ ಜಾಸ್ತಿ ಆದಷ್ಟು ಈ ಏನಿದೆ ಹೈಟು ಜಾಸ್ತಿ ಆಗುತ್ತೆ, ಡೀಪ್ ಕಡಿಮೆ ಇದ್ದಷ್ಟು ಈ ಹೈಟು ಕಡಿಮೆ ಆಗುತ್ತೆ. ಏನಕ್ಕೆ ಈ ಹೈಟು, ನಾವು ಏನು ಸ್ವೀಟ್ ಹಾರ್ಟ್ ಶೇಪ್ ನ ನಾವು ಮಾಡ್ಕೊಂಡಿದೀವಿ, ಜಸ್ಟ್ ಅದನ್ನ ಈ ರೀತಿ ಈ ಶೇಪ್ ಈ ಏನಿದೆ ಈ ವಿಡ್ತ್ ನ ನಾವು ಹಾಕೊಳಕ್ಕೆ ಮಾಡ್ಕೊಳ್ಳುವಂಥದ್ದು. ಓಕೆನಾ.
ಸೊ ಜಸ್ಟ್ ನೀವು ಇದನ್ನ ಇನ್ನೂ ತುಂಬಾ ಚೆನ್ನಾಗಿ ಕಲಿಬೇಕಾದ್ರೆ, ಏನಕ್ಕೆ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಹೇಳ್ಕೊಡಕ್ಕಾಗಲ್ಲ. ತುಂಬಾ ಚೆನ್ನಾಗಿ ಕಲಿಬೇಕು, ತುಂಬಾ ಚೆನ್ನಾಗಿ ಬರಬೇಕು ಅನ್ನೋದು ನಿಮ್ಗೆ ಐಡಿಯಾ ಇದ್ರೆ ನನ್ನ ಏನು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಇದೆ, ಸೊ ಅದಕ್ಕೆ ನೀವು ಜಾಯಿನ್ ಆಗ್ಬೋದು. ಸೊ ಅಲ್ಲಿ ಕಲ್ತಿರೋರ್ಗೆ ನೋಡಿದ ತಕ್ಷಣ ಮಾಡುವಂತ ಐಡಿಯಾ ಬರುತ್ತೆ. ಸೊ ಇದನ್ನ ಅಷ್ಟೇನೆ. ಸೊ ಇದೆಲ್ಲ ನಾವ್ ಯಾವ್ದು ಟ್ರೈನಿಂಗ್ ತಗೊಂಡಿರೋದಲ್ಲ, ನೋಡಿದ ತಕ್ಷಣ ನಮ್ಗೆ ತಲೆಗೆ ಬರುತ್ತೆ. ಹೆಂಗ್ ಬರುತ್ತೆ ಅಂದ್ರೆ ಮಾಡಿ ಮಾಡಿ ಎಕ್ಸ್ಪೀರಿಯನ್ಸ್ ಇಂದ. ಯಾವ್ದೇ ಕೆಲಸ ಆಗ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಬ್ಲೌಸ್ ಅಷ್ಟೇ ನೋಡಿದ ತಕ್ಷಣ ಮಾಡಿದೆ. ಕ್ರಿಟಿಕಲ್ ದಾರಿನಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ, ಬೇಡ ಆ ದಾರಿ ಎಲ್ಲ ತುಂಬಾ ದೊಡ್ಡದಾಯ್ತು, ನನ್ನ ಯಾರು ಫಾಲೋವರ್ಸ್ ಇದ್ದಾರೆ ನಾನು ಅವ್ರಿಗೆ ಈಸಿಯಾಗಿ ಹೇಳ್ಕೊಡ್ಬೇಕು. ಸೊ ಜಸ್ಟ್ ಇವಾಗ ಐಡಿಯಾ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಸುಮಾರು ಆರ್ಡರ್ ಇದೆ ಈ ಡಿಸೈನ್ದು. ಖಂಡಿತ ನಾನು ಅದ್ರದ್ದು ಹೇಗ್ ಮಾಡ್ಬೇಕು ಡಿಸೈನ್ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಯಾರ್ಯಾರಿಗೆಲ್ಲ ಈ ಬ್ಲೌಸ್ ಬಗ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಬರಿಬೇಡಿ. ನೀವು ಇದೇ ತರ ಒಂದು ಸ್ಟಿಚ್ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.